ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ಹಾಗೂ ಡಾಕ್ಟರ್ ಸಿಎಂ ಸುಧಾಕರ್ ಅವರಿಗೆ ಸಚಿವ ಸ್ಥಾನಕ್ಕೆ ಕೈವಾರದಲ್ಲಿ ಒತ್ತಾಯ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೈವಾರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ನೂತನ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಹಾಗೂ ಹಿರಿಯ ಮುಖಂಡರು ಹಾಲಿ ಶಾಸಕರು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ಗೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮದ್ ಹಾಗೂ ಮಂಜುನಾಥ್ ರೆಡ್ಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜನಪ್ರಿಯ ನಾಯಕರಾಗಿದ್ದು ಈ ಭಾಗದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸಿರುವ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇಡೀ ರಾಜ್ಯದಾದ್ಯಂತ ಸಂಚರಿಸಿ ಪಕ್ಷದ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದ್ದರಿಂದ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದು ಸೂಕ್ತ ಎಂದು ಹಕ್ಕೊತ್ತಾಯ ಮಾಡಿದರು. ಇದೇ ಸಂದರ್ಭದಲ್ಲಿ ನೆರೆದಿದ್ದ ಮುಖಂಡರು ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಭಾವಚಿತ್ರವಿರುವ ಫಲಕಗಳನ್ನು ಪ್ರದರ್ಶಿಸಿ ನಾಯಕರ ಪರವಾಗಿ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬು ಕೆಎನ್, ರವಿ, ಸೈಯದ್ ಅಫ್ಸರ್, ಮುಖಂಡರಾದ ಸೈಯದ್ ಮುಜಾಹಿದ್, ಸೈಯದ್ ಅಮ್ಜದ್, ಅಸ್ಲಾಂ ಪಿಟ್ಟು, ಶಾಜಹಾನ್, ಜಬಿ, ಆಸಿಫ್, ನಯಾಜ್, ಅಯಾಜ್, ಅಮೀನ್, ಸೈಯದ್ ತಬರೇಜ್, ಸೇಟು, ಫೈರೋಜ್, ರಿಜ್ವಾನ್, ಶೇಖ್ ನೂರ್, ಮುನೀರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸಚಿವ ಸ್ಥಾನಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ಅದನ್ನು ಪೆಂಡಿಂಗ್ ಯಾಕೆ ಇಟ್ಟಿದ್ದಾರೆ ಅಂತ ನಾವು ಅದನ್ನು ಪ್ರಶ್ನೆ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಇವರು ಸತತ 3 ವರ್ಷದಿಂದ ಉನ್ನತ ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇವರಿಗೆ ಮತ್ತೆ ಇದೇ ಸ್ಥಾನವನ್ನು ಕೊಟ್ಟು ಸಚಿವ ಸ್ಥಾನವನ್ನು ಕೊಟ್ಟು ಇವರಿಗೆ ಮತ್ತೆ ಈ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಲು ಸಹಕಾರ ಮಾಡಬೇಕಂತ ನಾವು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಇವರು ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, KPCI ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರು ಭಾಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಈ ನಮ್ಮ ಅಲ್ಪಸಂಖ್ಯಾತರಿಗೆ ನಾವು ಒಂದು ಶಾದಿಮಾಲೆಯಲ್ಲಿ ಕೂತ್ಕೊಂಡಿದ್ದೀವಿ. ಇದಕ್ಕೆ ಅವರು ಭಾಳ ಶ್ರಮವನ್ನು ವಹಿಸಿದ್ದಾರೆ. ನಮಗೋಸ್ಕರ, ನಮ್ಮ ಮೈನಾರಿಟೀಸ್ಗೋಸ್ಕರ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಮೈನಾರಿಟೀಸ್ ಕಡೆಯಿಂದ ಬೆಂಬಲ ಇದೆ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಸಾಹೇಬರು ಇವರು ಬಂದು ಒಂದು ಕ್ಯಾಂಪಿಂಗ್ ಹೀರೋ, ಇವರು ಸ್ಟೇಟ್ ಹೀರೋ. ಇವರು ಇಲ್ಲಾಂದರೆ ಮೈನಾರಿಟೀಸ್ದು ಇದೇ ಇರಲ್ಲ, ಒಂದು ಹೆಸರೇ ಇರಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ಏನನ್ನಾಗಲಿ ಅವರಿಗೆ ನಾವು ಕೋರ್ತೀವಿ. ಇವಾಗ ಇವ್ರಿಗೆ ಹೈಕಮಾಂಡ್ಗೂ ಹೇಳ್ತೀವಿ ಮತ್ತು ಎಲ್ಲರಿಗೂ ಹೇಳ್ತೀವಿ. ನಾವು ಇವ್ರಿಗೆ ಕೊಡದೇ ಇದ್ದರೆ ನಾವು ಇವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಇವರಿಗೆ ಯಾವ ಪೋಸ್ಟ್ ಇತ್ತೋ ಅದನ್ನೇ ಮತ್ತೆ ಕೊಳ್ಳಿ, ಇಲ್ಲಾಂದರೆ DCM ಮಾಡಲಿ, ಏನೋ ಒಂದು. ಅಂದರೆ ಇವಾಗ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೋ ಮಾಡಲಿ, ಆದರೆ ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಇವರು ನಮ್ಮ ಕ್ಯಾಂಪಿಂಗ್ ಹೀರೋ. ಮುಸ್ಲಿಮ್ಸ್ಗೆ ಒಂದು, ನಮ್ಮ ಅಲ್ಪಸಂಖ್ಯಾತರಿಗೆ ಮುಂದೆ ನಿಂತ್ಕೊಳ್ಳೋ ಒಂದು ಧೈರ್ಯದಿಂದ ನಿಂತ್ಕೊಳ್ಳೋ ಒಬ್ಬ ಶಾಸಕರು ಇವ್ರಿಗೋಸ್ಕರ ನಾವು ಅಲ್ಪಸಂಖ್ಯಾತರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧರಾಗಿರ್ತೀವಿ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು KPCC ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಏನು ಮಾಡ್ತೀವಿ ಅಂದರೆ, ನಮ್ಮ ಜಮೀರ್ ಅಹಮದ್ ಸಾಹೇಬರು ನೋಡಿ, ಇವಾಗ ರಾಜ್ಯದಲ್ಲಿ 40,000 ಮನೆಗಳನ್ನು ಕೊಟ್ಟು ಒಂದು ರೆಕಾರ್ಡನ್ನು ಮಾಡಿದ್ದಾರೆ. ಇವರು ಕೇರಳದಲ್ಲಿ ಹೋದರು, ಅಲ್ಲಿ ಎಲ್ಲ ಕಾಂಗ್ರೆಸ್ಸು ಅಲ್ಲಿ ಹೆಸರೇ ಇರಲಿಲ್ಲ. ಅಲ್ಲಿ ಕಾಂಗ್ರೆಸ್ ಹೆಸರನ್ನು ಹುಟ್ಟಿಸಿ ಅಲ್ಲಿ ಕಾಂಗ್ರೆಸ್ಸು ಇದು ಕೂತ್ಕೊಂಡಂಗೆ ಮಾಡಿದ್ರು, ಕಾಂಗ್ರೆಸ್ ಅಧಿಕಾರ ಬಂದಂಗೆ ಮಾಡಿದ್ರು. ಇವರು ಬೇರೆ ಇವಾಗ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ, ಅದು ಈ ಆಡಿಯೋ ಅಂತ. 101% ನಾವು ಶೋರ್ ಆಗಿದ್ದೀವಿ. ಅವರು ಆ ಥರ ಪಾರ್ಟಿಗೋಸ್ಕರ ಕೆಟ್ಟ ಕೆಲಸನ ಮಾಡಲ್ಲ.
ಇವಾಗ ಬೇರೆ ಅದು ಇವ್ರಿಗೆ ಸದ್ಯಕ್ಕೆ ಇವರೆಲ್ಲ ಪೊಲೀಸ್ಗೆ ಇದೆಲ್ಲ ಮಾಡಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ, ಸೈಬರ್ ಇದಕ್ಕೆ ಮಾಡಿದ್ದಾರೆ, ಎಲ್ಲ ಚೆಕ್ ಮಾಡಿ ನಾನು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ಹೈಕಮಾಂಡ್ಗೂ ನಮ್ಮ ರಿಕ್ವೆಸ್ಟು, ಎಲ್ಲರಿಗೂ ರಿಕ್ವೆಸ್ಟು, ಇದನ್ನು ನೀವು ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ BZ ಜಮೀರ್ ಅಹ್ಮದ್ ಸಾಹೇಬರು ಈ ಕ್ಯಾಂಪಿಂಗ್ ಹೀರೋ, ಇವರಿಗೆ ನೀವು ಬಿಡಬೇಡಿ. ಇವ್ರಿಗೆ ಬಿಟ್ಟರೆ ಭಾಳ ನಮಗೆ ನೋವಾಗುತ್ತೆ. ದಯವಿಟ್ಟು ಇವ್ರ ಶಾಸಕ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಏನಿತ್ತು ಅದನ್ನು ಸಾಹೇಬ್ರಿಗೂ ಯೋಚನೆ ಮಾಡಿ. ಅವ್ರು ಯಾವ ಥರನೂ ಆ ಥರ ಕೆಲಸ ಮಾಡಿಲ್ಲ. ಅದೆಲ್ಲ ಇವಾಗ ನೋಡಿ, ರಾಜಕೀಯದಲ್ಲಿ ಎಲ್ಲರೂ ಇರ್ತಾರೆ. ರಾಜಕೀಯದಲ್ಲಿ ಯಾರ್ಯಾರೋ ಜೊತೆಯಲ್ಲಿರೋರೇ ಮೋಸ ಮಾಡೋರು ಇರ್ತಾರೆ. ಯಾವ ಥರ ಅಂತ ಗೊತ್ತಿಲ್ಲ. ನಾವು ನಮ್ಮ ಕಡೆಯಿಂದ ಏನು ಹೇಳ್ತೀವಿ, ನಮ್ಮ ನಸೀರ್ ಅಹ್ಮದ್ ಸಾಹೇಬ್ರಿಗೂ ಒಂದು ಒಳ್ಳೆಯ ಅಧಿಕಾರವನ್ನು ಕೊಟ್ಟು, ಅವ್ರಿಗೊಂದು ಪೋಸ್ಟ್ ಕೊಟ್ಟು, ಅವ್ರಿಗೂ ಒಂಥರ ಇದು ಮಾಡಿ, ಅವ್ರಿಗೆ ಅವರು ಶ್ರಮ ವಹಿಸಿದ್ದಾರೆ ಪಾರ್ಟಿಗೋಸ್ಕರ. ಎಷ್ಟು ವರ್ಷದಿಂದ ಅವ್ರ ಪಾರ್ಟಿಯಲ್ಲಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಒಂದು ಒಳ್ಳೆಯ ಪೋಸ್ಟನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯ ಸಾಹೇಬರು. ಮತ್ತು ಸೆಂಟ್ರಲ್ ಅದು ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಇವಾಗ ಮತ್ತೆ ಅವರಿಗೆ ಅದನ್ನೇ ಮುಂದುವರಿಸಿ, ಇಲ್ಲಾಂದರೆ ಬೇರೆ ಯಾವುದನ್ನ ಒಂದು ಒಳ್ಳೆಯ ಪೋಸ್ಟನ್ನು ಕೊಡಿ ಅಂತ ನಮ್ಮ ಮನವಿ. ಇದು BZ ಜಮೀರ್ ಅಹ್ಮದ್ ಸಾಹೇಬರು ಮತ್ತು ನಸೀರ್ ಅಹ್ಮದ್ ಸಾಹೇಬ್ರಿಗೆ ಇವರಿಗೆಲ್ಲ ಒಂದು ಒಳ್ಳೆಯ ಪೋಸ್ಟ್ ಕೊಟ್ಟು ಇದು ಮಾಡಿ. ಇಲ್ಲಾಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಮೈನಾರಿಟೀಸ್ ಕಡೆಯಿಂದ, ನಮ್ಮ ದಲಿತ ಬಾಂಧವರಿಂದ, ಎಲ್ಲರಿಂದ ಇದು ರಿಕ್ವೆಸ್ಟು. ದಯವಿಟ್ಟು ಇದನ್ನು ನಮ್ಮ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿ ಏನಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಕೈವಾರ ಗ್ರಾಮದಲ್ಲಿರೋದು. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಅಲ್ಪಸಂಖ್ಯಾತರಿಗೂ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ವಂದನೆಗಳು. ಯಾಕೆ ಇಲ್ಲಿ ಸೇರಿರೋಂಥ ಉದ್ದೇಶ ಏನಂದರೆ, ನಮ್ಮ ಮಾಜಿ ಸಚಿವರಾದಂಥ MC ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ, ಮೊದಲನೇ ಸ್ಥಾನದಲ್ಲಿ. ಆಮೇಲೆ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲೆಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಹೊಸದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ನಮ್ಮ ವಂದನೆಗಳು. ಹಾಗೂ ಮೊನ್ನೆ ಹೊಸ ಸಂಪುಟ ಸಭೆಯಲ್ಲಿ ಏನು 13 ಜನ ಸಚಿವರಾಗಿರ್ತಾರೋ ಎಲ್ಲರಿಗೂ ನಮ್ಮ ವಂದನೆಗಳು. ಈಗ ಮುಂದೆ 2ನೇ ಹಂತದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಾಹೇಬರಿಗೂ ಹಾಗೂ ಜಮೀರ್ ಅಹ್ಮದ್ ಖಾನ್ರವ್ರಿಗೂ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಳಕಳಿಯ ಮನವಿ. DK ಶಿವಕುಮಾರ್ ಅವರಿಗೆ ತುಂಬ ಅಭಿನಂದನೆಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಈಗ ನಮ್ಮ ಚಿಂತಾಮಣಿ ಕ್ಷೇತ್ರದ ಡಾಕ್ಟರ್ MC ಸುಧಾಕರ್ ಸರ್ಗೆ ಸಚಿವ ಸ್ಥಾನವನ್ನು ತಪ್ಪಿದೆ. ಹಾಗೆ ಜೊತೆಯಲ್ಲಿ ನಮ್ಮ BZ ಜಮೀರ್ ಅಹ್ಮದ್ ಅಲ್ಪಸಂಖ್ಯಾತ ನಾಯಕರು, ಈಸ್ ಅ ಮಾಸ್ ಲೀಡರ್, ಅವ್ರಿಗೂ ಸಚಿವ ಸ್ಥಾನವನ್ನು ಏನೋ ಷಡ್ಯಂತರ ಮಾಡಿ ಎಲ್ಲರೂ ಸೇರಿ ಮಿಸ್ ಮಾಡಿದ್ರು. ಹಾಗಾಗಿ ನಾವೆಲ್ಲ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಪ್ರೊಟೆಸ್ಟ್ಗಿಂತ ಇದು ರಿಕ್ವೆಸ್ಟ್ ಇದೆ ಆ್ಯಕ್ಚುಲಿ. ಇವರಿಬ್ಬರಿಗೂ ಸಚಿವ ಸ್ಥಾನ ಮತ್ತೆ ಕೊಡಲೇಬೇಕು, ಕಂಟಿನ್ಯೂ ಆಗಲೇಬೇಕು. ಇನ್ನು 2 ಇಯರ್ಸ್ ಏನು ರಿಮೈನಿಂಗ್ ಇದೆ, ಆ 2 ಇಯರ್ಸಲ್ಲಿ ಕಂಟಿನ್ಯೂ ಆಗಲಿ. ಇಲ್ಲ ಕೊಡಲಿಲ್ಲ ಅಂದರೆ ನಾವೆಲ್ಲ ವೈಲ್ಡಾಗಿ ಪ್ರೊಟೆಸ್ಟ್ ಮಾಡ್ತೀವಿ. DK ಶಿವಕುಮಾರ್ ಅವರು ಮುಂಚೆನೇ ಹೇಳಿದರು, ಈಸ್ ಎ ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಅಂತ. ಯಾರಿಗೆ? ನಮ್ಮ ಡಾಕ್ಟರ್ MC ಸುಧಾಕರ್ ಸರ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು, ಒಳ್ಳೆಯಾಗಿ ಮಾಡ್ಕೊಂಡಿದ್ರು, ಮ್ಯಾನ್ ವಿತ್ ಅ ವಿಷನ್. ಹಾಗೆ ಜಮೀರ್ ಅಹ್ಮದ್ ಬಂದು ಸ್ಟಾರ್ ಕ್ಯಾಂಪೇನರ್, ಎಲ್ಲೂ ಹೋದ್ರು ಒಳ್ಳೆ ವರ್ಕ್ ಮಾಡ್ತಾಯಿದ್ರು. ಅವರು ಕೇರಳಕ್ಕೆ ಹೋದರು, ಈ ಕಡೆ ತಮಿಳ್ನಾಡು, ತೆಲಂಗಾಣ ಎಲ್ಲ ಕಡೆ ತಿರುಗಿ ಒಳ್ಳೆ ವರ್ಕ್ ಮಾಡಿದ್ರು. ಅವರು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತ ಲೀಡ್ರ್ ಅಲ್ಲ, ಎಲ್ರಿಗೂ ಸೇರಿ ಲೀಡ್ರ್. ಟಾಪ್ 10 ಲೀಡರ್ಸ್ ಇದ್ದರು, ಅದರಲ್ಲಿ ಜಮೀರ್ ಅಹ್ಮದ್ ಟಾಪ್ 10 ಇದ್ದೇ ಇರ್ತಾರೆ ಖಂಡಿತ. ಅದಕ್ಕೆ ಏನು ಹೈಕಮಾಂಡ್ ಅವ್ರಿಗೆ ಗೊತ್ತಾಗಲ್ಲ ಈ ವಿಷಯ. ನಮ್ಮ ಈ ಲೋಕಲ್ ಲೀಡರ್ಸ್ ಏನಿರ್ತಾರೆ, DK ಶಿವಕುಮಾರ್ ಸರ್ ಚೀಫ್ ಮಿನಿಸ್ಟರ್ ಅವರು, ಮತ್ತು BK ಹರಿಪ್ರಸಾದ್ ಸರು KPCC ಅಧ್ಯಕ್ಷರು, ಮತ್ತು ಇವರೆಲ್ಲ ಸೇರಿ ಹೈಕಮಾಂಡ್ಗೆ ತಿಳಿಸ್ಬೇಕು ಏನೋ ಷಡ್ಯಂತರ ಆಗಿದೆ. BZ ಜಮೀರ್ ಅಹ್ಮದ್ ಸರ್ಗೆ ಏನಿದೆ ಈಗ ಮಿಸ್ ಆಗಿದೆ ಮಿನಿಸ್ಟ್ರಿ, ಕಂಟಿನ್ಯೂ ಆಗಲಿ. ನಮ್ಗೆ ಎಲ್ಲರ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟು, ದಯವಿಟ್ಟು ಕಂಟಿನ್ಯೂ ಮಾಡೋಕ್ಕೆ ಕೊಡಲಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಮಾಧ್ಯಮದ ಮುಖಾಂತರ ಒಂದು ಮನವಿ ಏನು ಅಂತಂದರೆ, ಅಲ್ಪಸಂಖ್ಯಾತರ ನಾಯಕರಾದಂತಹ ಜಮೀರ್ ಅಹ್ಮದ್ ಅವರು ಮೊದಲನೇ ಕಂತಿನಲ್ಲೇ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಎಲ್ಲರ ನಿರೀಕ್ಷೆಯೂ ಇತ್ತು, ರಾಜ್ಯದ ನಿರೀಕ್ಷೆಯೂ ಇತ್ತು, ಹಾಗೂ ರಾಷ್ಟ್ರ ಮಟ್ಟದ ನಿರೀಕ್ಷೆಯೂ ಇತ್ತು. ಯಾಕೆ ಅಂತಂದರೆ, ಮೊನ್ನೆ ನಡೆದಂಥ ಕೇರಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದುಡ್ಡಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಾದ್ಯಂತಹ
ಮನೆ ಮಾತಾಗಿರುವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಎರಡನೇ ಕಂತಿನಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಆದಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಜಿ ಪರಮೇಶ್ವರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಹೈಕಮಾಂಡ್ ಮೇಲೆ ಒತ್ತಡ ತಂದು ಜಮೀರ್ ಅಹ್ಮದ್ ಖಾನ್ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿ ಅಲ್ಪಸಂಖ್ಯಾತರ ಒಂದು ಏಳಿಗೆಗೆ ಹಾಗೂ ರಾಜ್ಯದ ಏಳಿಗೆಗೆ ಎಲ್ಲ ವರ್ಗಗಳ ಒಂದು ನಾಯಕತ್ವಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಸ್ಟಾರ್ ಚಾಂಪಿಯನ್ ಆಗಿರ್ತಾರೆ. ಅವರಿಗೆ ಸಚಿವ ಸ್ಥಾನಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮನವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ರೆಡ್ಡಿ ಅವರು ಈ ಹಿಂದೆ ಸುಧಾಕರ್ ಅವರು ಒಳ್ಳೆಯ ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತಂದಿರುತ್ತಾರೆ. ಅವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸೋದು ಹಾಗೂ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಅದು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಮುಂದುವರಿಸಿ ಹೋಗಬೇಕು ಅಂತಂದ್ಬಿಟ್ಟು ಈ ಮೂಲಕ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಮನವಿ ಮಾಡುತ್ತೇವೆ.